ನಮಸ್ಕಾರ. ಸದಾನುಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕೆಂಬ ಹೋರಾಟ ಮತ್ತೆ ಪ್ರಾರಂಭ ಆಗಿದೆ. ನಿನ್ನೆ ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ಅಲ್ಲಿನ ಹೋರಾಟಗಾರರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಅಧಿವೇಶನದಲ್ಲಿ ನೀವು ಪ್ರಶ್ನೆಗಳನ್ನು ಎತ್ತಬೇಕು, ಗಂಭೀರವಾದಂಥ ವಿಷಯ ಇದು. ಕಳೆದ 25-30 ವರ್ಷಗಳ ಹೋರಾಟ ಇದು. ಇದಕ್ಕೆ ನೀವೇ ನೇತೃತ್ವವನ್ನು ವಹಿಸಬೇಕಂತೇಳಿ ಹೋರಾಟಗಾರರು ಆಗ್ರಹ ಮಾಡಿದರು. ಚಂದ್ರಕಾಂತ ಹುಕ್ಕೇರಿ ಅವರು ನಂತರ ಸಂಜೀವ್ ಬಡಿಗೆ ಅವರ ನೇತೃತ್ವದಲ್ಲಿ ಹೋದಂಥ ಆ ಒಂದು ಹೋರಾಟಗಾರರ ಮನವಿಗೆ ಸ್ಪಂದಿಸಿದಂಥ ಗಣೇಶ್ ಹುಕ್ಕೇರಿ ಅವರು, ನಾನು ಈ ಬಗ್ಗೆ ಈಗಾಗಲೇ ಮಾತಾಡಿದ್ದೇನೆ, ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ, ಉಸ್ತುವಾರಿ ಸಚಿವರ ಜೊತೆ ಈಗಾಗಲೇ ಒಂದು ಸುತ್ತು ಮಾತಾಡಿದೆ ಅಂತ ಹೇಳಿದ್ದಾರೆ. ಕೇವಲ ಮಾತಿನಿಂದ ಏನೂ ಆಗೋದಿಲ್ಲ. ಯಾಕಂದರೆ ಗಣೇಶ್ ಹುಕ್ಕೇರಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅದನ್ನೇ ಹೇಳಿದರು. ನಂತರ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಚಿಕ್ಕೋಡಿ ಜಿಲ್ಲೆ ಮಾಡ್ತೇನೆ, ನನಗೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಂತ ಹೇಳಿದರು. ಅದನ್ನು ಅಲ್ಲಿಂದ ಜನ ಪುರಸ್ಕರಿಸಿದರು. ಈಗ ಗಣೇಶ್ ಹುಕ್ಕೇರಿ ಅವ್ರ ಮೇಲೆ, ನಂತರ ಈ ಭಾಗದ ಶಾಸಕರ ಮೇಲೆ 5 ಜನ ಶಾಸಕರಾಗಿ ಆಯ್ಕೆಯಾಗಿ ಹೋಗಿದ್ದೀರಿ. ನೀವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು. ಇದೇ ಅಧಿವೇಶನದಲ್ಲಿ ನೀವು ಪ್ರಯತ್ನವನ್ನು ಮಾಡಲೇಬೇಕು. ಯಾಕಂದರೆ ವಿಜಯಪುರ ಜಿಲ್ಲೆ ಆಗಬೇಕಾದ್ರೆ ಒಬ್ಬ ಶಾಸಕ ಅಲ್ಲಿ ಪ್ರಯತ್ನ ಮಾಡಿದ್ರಿಂದ ವಿಜಯಪುರ ಜಿಲ್ಲೆ ಆಯಿತು. 10 ಲಕ್ಷ ಜನಸಂಖ್ಯೆ ಕೂಡ ಹೆಚ್ಚಿಲ್ಲ. ಇಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ನಂತರ ಹಳೆಯ ಹೋರಾಟ ಇದು. BR ಸಂಗಪ್ಪಗಳ ಹೋರಾಟ ಮಾಡಿ ತೀರಿಕೊಂಡ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ನಂತರ ಆತನಿಯಿಂದ ಇಲ್ಲಿ ಬೆಳಗಾವಿಗೆ ಬರಬೇಕಾದ್ರೆ ತಮ್ಗೆ ಗೊತ್ತಿದೆ ಎಷ್ಟೊಂದು ಪ್ರಯಾಸ ಪಡಬೇಕು. ಅಲ್ಲಿ ಜಿಲ್ಲೆ ಆದರೆ ಎಲ್ಲರಿಗೂ ಉತ್ತಮ ಆಗ್ತದೆ. ನಂತರ ಔದ್ಯೋಗಿಕ ಕ್ಷೇತ್ರಗಳು ಹೆಚ್ಚಾಗಿ ಆಗ್ತವೆ. ನಂತರ ವಿಶೇಷ ಅನುದಾನ ಕೂಡ ಹೆಚ್ಚಾಗಿ ಬರ್ತದೆ. ಈಗಾಗಲೇ ಹಿಂದೆ ಸ್ವಾಮಿಗಳು ಹೋರಾಟ ಮಾಡಿದರು. ನಂತರ ಕಾಲೇಜು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ. ಅನೇಕ ಹೋರಾಟಗಾರರು ತಮ್ಮ ಜೀವನೇ ಮುಡುಪಾಗಿಟ್ಟು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಕೇವಲ ಮಾತಿನಿಂದ ಮಾತ್ರ ಸಂತೃಪ್ತಪಡಿಸ್ತಾ ಇದ್ದಾರೆ. ಹಾಗೆ ಆಗಬಾರ್ದು. ಇದೇ ಜನವರಿ 26 ಒಳಗಾಗಿ ಇಲ್ಲಿ ಘೋಷಣೆ ಮಾಡಬೇಕು. ಸತೀಶ್ ಜಾರಕಿಹೊಳಿ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದನ್ನೇ ಹೇಳಿದರು. ಚಿಕ್ಕೋಡಿ ಜಿಲ್ಲೆಗೆ ನನ್ನ ಸಹಮತ ಇದೆ ಅಂತ ಹೇಳಿದ್ದಾರೆ. ಟೈಮ್ ಬರಬೇಕು, ಬಂದಾಗ ಮಾಡೋಣ. ಎಲ್ಲರ ಹತ್ರ ಪರವಾಗಿದ್ದಾರೆ, ಯಾರು ವಿರೋಧವಾಗಿಲ್ಲ. ಹೌದು, ಪ್ರಸ್ತಾವನೆ ಇಲ್ಲವೇ ಇಲ್ಲಲ್ಲ, ಎಲ್ಲಿದ್ದಾರೆ ಪ್ರಸ್ತಾವನೆ? ಸರ್ಕಾರ ಪಡಿಬೇಕಾಯ್ತು. ಇನ್ನೂ ಅದು ಚರ್ಚೆನ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ, ಹಲವಾರು ಆಯೋಗಗಳನ್ನು ಸರ್ಕಾರ ಹಿಂದೆ ನೇಮಿಸಿದ್ದು. ಅದರಲ್ಲಿ ಇದೆ, ಅದು ಪ್ರಸ್ತಾವನೆ ಕೊಡೋದು ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಇಲ್ಲ ಮಾಡ್ತೀವಿ ಅಂತ ಹೇಳಿಲ್ಲ, ಅವಕಾಶ ಬಂದಾಗ ಹಂಗೆ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಮಾಡ್ತೀವಿ ಖಂಡಿತ. ಅದು ಇವಾಗ ಇದೇ ನಿರ್ದಿಷ್ಟ ಟೈಮ್ ಅಂತ ಹೇಳಲಿಕ್ಕೆ ಆಗೋಲ್ಲ. ಹೇಳಾಗಿತ್ತಲ್ಲ ನಿನ್ನೆ ಬೆಳಗಾದ ಹೇಳಿ. ಅವರು ಕೂಡ ಮುತುವರ್ಜಿ ವಹಿಸಿ ಮಾಡಲೇಬೇಕಾಗ್ತದೆ. ಯಾಕಂದರೆ ಜಿಲ್ಲೆಗೆ ಬೇಕಾದಂಥ ಎಲ್ಲ ಕಚೇರಿಗಳಿವೆ. ಕೇವಲ SP ಬೋರ್ಡ್ ಮತ್ತು ಜಿಲ್ಲಾಧಿಕಾರಿ ಬೋರ್ಡ್ ಹಾಕಿದ್ರೆ ಸಾಕು. ಅದಕ್ಕೆ ಸ್ಥಳಾವಕಾಶವೂ ಇದೆ. ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ಚಿಕ್ಕೋಡಿ ಜಿಲ್ಲೆಗೆ ನ್ಯಾಯ ಸಿಗಬೇಕು. ಇಲ್ಲಿಯ ಅನೇಕ ಹೋರಾಟಗಾರರು ಅನೇಕ ವಿವಿಧ ಪರವಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಜನರು ಕೂಡ ಸಹಭಾಗಿತ್ವವನ್ನು ವಹಿಸಬೇಕು. ವಿದ್ಯಾರ್ಥಿಗಳು, ನಂತರ ಪತ್ರಕರ್ತರು ಅನೇಕ ಸಲ ಈ ಹೋರಾಟಗಾರರಿಗೆ ಬೆಂಬಲವನ್ನು ನೀಡಿ ಸರ್ಕಾರವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದರು. ಕಳೆದ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಕೂಡ ಈ ಬಗ್ಗೆ ಹೋರಾಟ ನಡೆಯಿತು. ಉಪ ಸತ್ಯಾಗ್ರಹವನ್ನು ಕೂಡ ಚಿಕ್ಕೋಡಿಯ ಮಿನಿ ವಿಧಾನಸೌಧ ಮುಂದೆ ಮಾಡಿದರು. ಆದರೂ ಕೂಡ ಸರ್ಕಾರ ಮೌನವಾಗೇ ಇತ್ತು. ಈಗ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿಗಳು ಇವರು ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ ವಿಜಯಪುರ ಜಿಲ್ಲೆಗೆ ನ್ಯಾಯ ಕೊಡಿಸಿದಂತೆ ಚಿಕ್ಕೋಡಿ ಜಿಲ್ಲೆಗೆ ನ್ಯಾಯ ಕೊಡಿಸಲೇಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.